ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 8ನೆಯ ತಿರುನಾಮ ಭೂತಾತ್ಮ. ಸೀತೆಯ ತಂದೆ ಜನಕನು ಮಿಥಿಲೆಯಲ್ಲಿ ಒಂದು ದೊಡ್ಡ ಯಾಗವನ್ನು ಆಯೋಜಿಸಿದ್ದನು. ಯಾಗಶಾಲೆಯ ಮುಂದೆ ದೊಡ್ಡ ಮೈದಾನದಲ್ಲಿ 500 ಹಸುಗಳನ್ನು ಕಟ್ಟಿಹಾಕಿದ್ದನು. ಪ್ರತಿಯೊಂದು ಹಸುವಿನ ಕೊಂಬುಗಳ ಮೇಲೆ ಚಿನ್ನದ ಕವಚವಿತ್ತು. ಅನೇಕ ಋಷಿಗಳು ಯಾಗಕ್ಕೆ ಬಂದಿದ್ದರು. ಜನಕನು ಎಲ್ಲ ಋಷಿಗಳನ್ನು ಉದ್ದೇಶಿಸಿ, ನಿಮ್ಮಲ್ಲಿ ಯಾರು ಬ್ರಹ್ಮಜ್ಞಾನಿ ಎಂದು ನಿರ್ಧರಿಸಲು ಸಭೆ ಸೇರೋಣ. ಬಹುಮಾನವಾಗಿ ಈ 500 ಹಸುಗಳು ಮತ್ತು ಅವುಗಳ ಕೊಂಬುಗಳ ಮೇಲಿನ ಚಿನ್ನದ ಕವಚಗಳು ಎಂದನು. ಯಾಜ್ಞವಲ್ಕ್ಯರೆಂಬ ಋಷಿಯು ತನ್ನ ಶಿಷ್ಯನನ್ನು ಕರೆದು ಎಲ್ಲ 500 ಹಸುಗಳನ್ನು ತೆಗೆದುಕೊಂಡು ಹೋಗುವಂತೆ ಹೇಳಿದರು. ಇದನ್ನು ಆಶ್ವಲರೆಂಬ ಇನ್ನೊಬ್ಬ ಋಷಿಯು ಆಕ್ಷೇಪಿಸಿದರು. ಅವರು, ಇನ್ನೂ ಸಭೆಯೇ ಆರಂಭವಾಗಿಲ್ಲ, ಹೇಗೆ ನೀವು ಬಹುಮಾನ ತೆಗೆದುಕೊಂಡು ಹೋಗುತ್ತೀರಾ? ನೀವು ನಮ್ಮೆಲ್ಲರ ನಡುವೆ ಅತ್ಯಂತ ಜ್ಞಾನಿ ಎಂದು ಮೊದಲು ಸಾಬೀತುಪಡಿಸಬೇಕು ಎಂದರು. ಅದಕ್ಕೆ ಯಾಜ್ಞವಲ್ಕ್ಯರು, ಬ್ರಹ್ಮಜ್ಞಾನಿಯಾದ ಋಷಿಗೆ ನನ್ನ ಪ್ರಣಾಮಗಳು. ನನ್ನ ಆಶ್ರಮಕ್ಕೆ ಈ ಹಸುಗಳು ಬೇಕಾಗಿವೆ. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಎಂದರು. ಎಲ್ಲ ಋಷಿಗಳು ಯಾಜ್ಞವಲ್ಕ್ಯರ ಮೇಲೆ ಪ್ರಶ್ನೆಗಳ ಸುರಿಮಳೆಗೈದರು. ಯಾಜ್ಞವಲ್ಕ್ಯರು ಋಷಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದರು. ಇದನ್ನು ಕೇಳಿದ ಎಲ್ಲಾ ಋಷಿಗಳು ಆಶ್ಚರ್ಯಚಕಿತರಾಗಿ, ನಿಜವಾದ ಬ್ರಹ್ಮಜ್ಞಾನಿಯು ತನಗೆ ಎಲ್ಲವೂ ತಿಳಿದಿದೆ ಎಂದು ಎಂದಿಗೂ ಹೇಳಿಕೊಳ್ಳುವುದಿಲ್ಲ. ಬದಲಿಗೆ ವಿನಮ್ರತೆಯಿಂದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಕೊನೆಗೆ ಉದ್ದಾಲಕರೆಂಬ ಋಷಿಯು ನಿಂತು ಯಾಜ್ಞವಲ್ಕ್ಯರಿಗೆ ಒಂದು ಪ್ರಶ್ನೆ ಕೇಳಿದರು. ಈ ಸೃಷ್ಟಿಯಲ್ಲಿರುವ ಎಲ್ಲ ಚರ ಮತ್ತು ಸ್ಥಿರ ವಸ್ತುಗಳ ಒಳಗೆ ಇದ್ದುಕೊಂಡು ಅವುಗಳನ್ನು ಹೊತ್ತಿರುವವರು ಯಾರು? ಈ ಪ್ರಶ್ನೆಗೆ ಉತ್ತರಿಸಿದರೆ ನೀವು ಬಹುಮಾನ ತೆಗೆದುಕೊಂಡು ಹೋಗಬಹುದು ಎಂದರು. ಯಾಜ್ಞವಲ್ಕ್ಯರು, ಅದು ಭಗವಂತ ಶ್ರೀಮನ್ನಾರಾಯಣ. ಅವನು ಪಂಚಭೂತಗಳಾದ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶದೊಳಗೆ ಇದ್ದಾನೆ. ಈ ಪಂಚಭೂತಗಳನ್ನು ತನ್ನ ಶರೀರವಾಗಿ ಹೊತ್ತಿದ್ದಾನೆ. ಭಗವಂತ ಶ್ರೀಮನ್ನಾರಾಯಣನಿಲ್ಲದೆ ಎಲ್ಲ ಚರ ಮತ್ತು ಸ್ಥಿರ ವಸ್ತುಗಳನ್ನು ರೂಪಿಸುವ ಈ ಪಂಚಭೂತಗಳು ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ. ಎಲ್ಲ ಪಂಚಭೂತಗಳು ಅವನ ಶರೀರವಾಗಿರುವುದರಿಂದ ಯಾವುದಕ್ಕಾದರೂ ಹಾನಿಯಾದಾಗ ಅವುಗಳ ಪರಿಣಾಮವನ್ನು ನಾವು ನೋಡಬಹುದು. ಉದಾಹರಣೆಗೆ, ನೀವು ಭೂಮಿಯ ಮೇಲಿನ ಮರಗಳನ್ನು ಕಡಿದರೆ ಮಳೆಯಾಗುವುದಿಲ್ಲ. ನಾವು ಎಲ್ಲೆಡೆ ದೊಡ್ಡ ದೊಡ್ಡ ಮುಗಿಲೆತ್ತರದ ಕಟ್ಟಡಗಳನ್ನು ಕಟ್ಟಲು ಪ್ರಾರಂಭಿಸಿದರೆ ಅದು ಸಾಗರಗಳ ಮೇಲೆ ಪರಿಣಾಮ ಬೀರಿ ಸುನಾಮಿ ಮತ್ತು ಇತರ ನೈಸರ್ಗಿಕ ವಿಪತ್ತುಗಳಿಗೆ ಕಾರಣವಾಗುತ್ತದೆ. ಋಷಿಗಳು ಯಾಜ್ಞವಲ್ಕ್ಯರು ನಿಜವಾಗಿಯೂ ಬ್ರಹ್ಮಜ್ಞಾನಿ ಎಂದು ಒಪ್ಪಿಕೊಂಡರು. ಭೂತ ಎಂದರೆ ಎಲ್ಲ ಚರ ಮತ್ತು ಸ್ಥಿರ ವಸ್ತುಗಳು ಎಂದು ಅರ್ಥ. ಆತ್ಮ ಎಂದರೆ ಪ್ರತಿಯೊಂದರೊಳಗೂ ಇದ್ದುಕೊಂಡು ಎಲ್ಲ ಚರ ಮತ್ತು ಸ್ಥಿರ ವಸ್ತುಗಳನ್ನು ಹೊತ್ತಿರುವವನು ಎಂದು ಅರ್ಥ. ನಾವೆಲ್ಲರೂ ಭೂತಾತ್ಮನೇ ನಮಃ ಎಂದು ಜಪಿಸಿ ಭಗವಂತನ ಈ ಮಂಗಳಕರ ಗುಣವನ್ನು ಪ್ರತಿದಿನ ನೆನಪಿಸಿಕೊಳ್ಳೋಣ. ಶ್ರೀಮತೆ ರಾಮಾನುಜಾಯ ನಮಃ.